ಹಾಯ್ ಡಾಕ್ಟ್ರೇ. ಹಾಯ್. ಆ್ಯಡ್ಸಲ್ಲಿ ತೋರಿಸೋ ಪೌಡರ್ಸ್ ಕುಡಿಸೋದ್ರಿಂದ ಮಕ್ಕಳ ಹೈಟ್ ಜಾಸ್ತಿ ಆಗುತ್ತಾ ಆ್ಯಕ್ಚುಯಲ್ ಆಗಿ? ಶೋರ್. ಸೊ ನೋಡಿ, ಅಡ್ವರ್ಟೈಸ್ಮೆಂಟ್ ಅವರು ಒಂದು ನಾರ್ಮಲ್ ಫಿಸಿಯೋಲಾಜಿಕಲ್ ಕಾನ್ಸೆಪ್ಟ್ ಏನಿದೆ ಅಲ್ಲ ನಮ್ಮ ಪೀಡಿಯಾಟ್ರಿಕ್ಸಲ್ಲಿ ಅದನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಸೊ ಏನಂದರೆ, ಹುಟ್ಟಿದ ಮಗು ನಾರ್ಮಲ್ ಚಿಲ್ಡ್ರನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇದರಲ್ಲಿ. ಹುಟ್ಟಿದ ಮಗುವುದು ನಾರ್ಮಲ್ ಲೆಂತ್ ಎಷ್ಟಿರುತ್ತೆ? 50 ಸೆಂಟಿಮೀಟರ್ ಇರುತ್ತೆ. ಅದೇ 1 ವರ್ಷದಲ್ಲಿ ಅದು 75 ಸೆಂಟಿಮೀಟರ್ ಆಗುತ್ತೆ, 2 ವರ್ಷದಲ್ಲಿ ಅದು 85 ಸೆಂಟಿಮೀಟರ್ ಆಗುತ್ತೆ, ಹಾಗೆ 4 ಇಯರ್ಸ್ ರೀಚ್ ಆಗ್ತಾ ಆಗ್ತಾ ಆಲ್ಮೋಸ್ಟ್ ಡಬಲ್ ಆಗಿರುತ್ತೆ, ದಟ್ ಇಸ್ 100 ಸೆಂಟಿಮೀಟರ್ ಆಗುತ್ತೆ. ಸೊ ಅಡ್ವರ್ಟೈಸಿಂಗ್ ಅವ್ರು ಏನಂತಾರೆ, ಸೊ ನೀವು ಒಂದು ಸ್ಕೂಪ್ನ 2 ಸಲ ಕುಡಿಸಿದ್ರೆ ಮಗುಗೆ, ಸೊ ನಿಮ್ಮ ಮಗು ಹೈಟ್ ಡಬಲ್ ಆಗುತ್ತೆ 4 ವರ್ಷದ ತನಕ ಅಂತ. ಬಟ್ ಅದು ನ್ಯಾಚುರಲಿ ಎಲ್ಲ ಮಕ್ಕಳಲ್ಲಿ ಆಗುತ್ತೆ. ನೀವು ಆ ಪೌಡರ್ ಕೊಡಲಿ ಬಿಡಲಿ, ಅದು ಆ ಫೇಸ್ನ ರೀಚ್ ಆಗೇ ಆಗುತ್ತೆ. ಅದರ ನಂತರ 4 to 5 ಸೆಂಟಿಮೀಟರ್ ಎವ್ರಿ ಇಯರ್ ಟಿಲ್ 12 ಇಯರ್ಸ್ ಹೈಟ್ ಇನ್ಕ್ರೀಸ್ ಆಗುತ್ತೆ. ಕೆಲವೊಂದು ಮಕ್ಕಳಲ್ಲಿ ಇದೇ ರೇಟಲ್ಲಿ ಹೈಟ್ ಇನ್ಕ್ರೀಸ್ ಆಗಬೇಕು ಅನ್ನೋದಿಲ್ಲ, ಅವ್ರದ್ದು ಫ್ಯಾಮಿಲಿಯರ್ ಹೆರಿಡಿಟರಿ ಪ್ರಕಾರ ಅವ್ರದ್ದು ಹೈಟ್ನ ಇನ್ಕ್ರಿಮೆಂಟ್ ನೀವು ನೋಡ್ಬೋದು. ಸೊ ಯಾವುದೇ ಕಾರಣಕ್ಕೂ ಎಕನಾಮಿಕಲಿ ನೀವು ಅಫೋರ್ಡೆಬಲ್ ಇಲ್ಲ ಅಂದ್ರೂ ಈ ಪೌಡರ್ ಕುಡಿಸದೆ ನಮ್ಮ ಮಗು ಹೈಟ್ ಬರೋದಿಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ ನೀವಿದ್ರೆ ಅದನ್ನು ನಂಬಕ್ಕೆ ಹೋಗಬೇಡಿ. ಯಾಕಂದರೆ ಇದು ಜಸ್ಟ್ ಅಡ್ವರ್ಟೈಸಿಂಗ್ ಇದು ಒಂದು ಹ್ಯಾಕ್ ಇದೆ. ನಾರ್ಮಲಿ ಕೂಡ ನಿಮ್ಮ ಮಕ್ಕಳು ಈ ಫೇಸಲ್ಲೇ ಗ್ರೋತ್ ಆಗೇ ಆಗುತ್ತೆ. ಥ್ಯಾಂಕ್ ಯು.